ಒಂದು ದೇಶ ಒಂದು ಚುನಾವಣೆ ಕುರಿತು ಸಾಮಾಜಿಕ ಜಾಲತಾಣದ ಪ್ರಭಾವಿಗಳು, ವೈದ್ಯರು, ವಕೀಲರು, ಲೆಕ್ಕ ಪರಿಶೋಧಕರು ಸೇರಿದಂತೆ ವೃತ್ತಿಪರರೊಂದಿಗಿನ ಸಂವಾದವನ್ನು ಕೇಂದ್ರ ಕೃಷಿ, ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಗಳೂರಿನಲ್ಲಿ ನಿನ್ನೆ ಉದ್ಘಾಟಿಸಿದರು. ಒಂದು ದೇಶ ಒಂದು ಚುನಾವಣೆ ಅಭಿಯಾನದ ದಕ್ಷಿಣ ಭಾರತ ಸಂಚಾಲಕ ಅನಿಲ್ ಆಂಥೋನಿ, ರಾಜ್ಯ ಸಂಚಾಲಕ ನವೀನ್, ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ, ಬಿಜೆಪಿ ಮುಖಂಡ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್, ಪ್ರತಿ ವರ್ಷ 6 ತಿಂಗಳು ಚುನಾವಣೆಯಲ್ಲೇ ಕಾಲಹರಣವಾಗುತ್ತಿದೆ. ವಿಧಾನಸಭೆ ಚುನಾವಣೆ ಮುಗಿದ ಬೆನ್ನಲ್ಲೇ ಲೋಕಸಭೆಗೆ ಚುನಾವಣೆಯಾಗಬೇಕು. ಪ್ರತಿಯೊಂದು ರಾಜಕೀಯ ಪಕ್ಷವು ಸದಾಕಾಲ ಚುನಾವಣೆಯ ತಯಾರಿಯಲ್ಲಿಯೇ ಮಗ್ನವಾಗಿರುತ್ತದೆ. ಸಚಿವರು, ಶಾಸಕರು, ಸಂಸದರು, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಚುನಾವಣಾ ಕಾರ್ಯಕ್ಕೆ ತೊಡಗಿಸಿಕೊಳ್ಳುವುದರಿಂದ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಆಡಳಿತ ವ್ಯವಸ್ಥೆಯ ಅಧಿಕಾರಿಗಳು ವೀಕ್ಷಕರಾಗಿ ಭಾಗಿಯಾಗುವುದರಿಂದ ಕಾರ್ಯಾಂಗದ ಸಮಯವು ಚುನಾವಣೆಗಾಗಿ ವ್ಯರ್ಥವಾಗುತ್ತದೆ ಎಂದು ಹೇಳಿದರು. ಇದರೊಂದಿಗೆ ನೀತಿ ಸಂಹಿತೆ ಜಾರಿಯಿಂದ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳು ಸ್ಥಗಿತಗೊಳ್ಳುತ್ತವೆ. ಭಾರತ ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗುವತ್ತ ದಾಪುಗಾಲಿಟ್ಟಿರುವ ಈ ಸಂದರ್ಭದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಏಕಕಾಲಕ್ಕೆ ಚುನಾವಣೆ ನಡೆದರೆ ಮುಂದಿನ 4.5 ವರ್ಷ ಕಾಲ ಅಭಿವೃದ್ಧಿಯತ್ತ ಗಮನ ಹರಿಸಲು ಸಾಧ್ಯವಾಗುತ್ತದೆ. ಉಳಿದ 6 ತಿಂಗಳು ಚುನಾವಣೆಗಾಗಿ ತಯಾರಿ ಮಾಡಿಕೊಳ್ಳಬಹುದು ಎಂದು ವಿವರಿಸಿದರು. विकास में और जन कल्याण में लगा जाए। विकसित भारत के निर्माण में सबसे बड़ी बाधा लगातार होने वाले चुनाव को हमको समाप्त करनी चाहिए और मार्ग प्रशस्त करना चाहिए कि करो एक साथ चुनाव और 4.5 साल फिर देश की सेवा में लगो। जो भी सरकार चुन के आए वो जनता के कल्याण के काम में लगे। मैं आप सबसे अपील करता हूं बेंगलोर वासियों, वन नेशन वन इलेक्शन के इस मूल मंत्र के साथ आइए, जनमत का जागरण कीजिए, जो नहीं समझा उसको भी समझाइए, सबको राह दिखाइए और देश को तैयार कीजिए कि वन नेशन वन इलेक्शन। ಸಂಚಾಲಕ ಅನಿಲ್ ಆಂಥೋನಿ, ಕಳೆದ 11 ವರ್ಷಗಳಲ್ಲಿ ಭಾರತ ಅವಿಸ್ಮರಣೀಯ ಅಭಿವೃದ್ಧಿಯ ಹಾದಿಯಲ್ಲಿದೆ. ಡಿಜಿಟಲ್ ಆರ್ಥಿಕತೆ ಉತ್ತುಂಗಕ್ಕೇರಿದೆ. 5 ಟ್ರಿಲಿಯನ್ ಆರ್ಥಿಕತೆಯ ಗುರಿ ಸಾಧಿಸಬೇಕಾದರೆ ಚುನಾವಣಾ ಸಮಯಗಳು ಕಡಿಮೆಯಾಗಬೇಕು. ಒಂದು ದೇಶ ಒಂದು ಚುನಾವಣೆಯಿಂದ ಚುನಾವಣಾ ವೆಚ್ಚ ಮತ್ತು ಸಮಯ ಉಳಿತಾಯವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. Transform India to a fully developed Viksit Bharat by 2047, and for that economic growth is very important, and this is an initiative that could add almost 1.5% to our GDP.